ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್ವ. ಈಗ ರಾಜ್ಯವಲ್ಲದೆ ದೇಶವ್ಯಾಪ್ತಿ ಕೂಡ ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಅಂದ್ರೆ ಈ ಗ್ಯಾಸ್ ಟ್ರಬಲ್. ದೇಶದಾದ್ಯಂತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಪರಿಣಾಮ ಹೋಟೆಲ್, ರೆಸ್ಟೋರೆಂಟ್ಗಳು, ದೇವಸ್ಥಾನಗಳು, ಅನ್ನ ಛತ್ರಗಳು, ಹಾಸ್ಟೆಲ್ಗಳು, ಪಿಜಿಗಳಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನಲ್ಲಂತೂ ಬಹುತೇಕ ಹೋಟೆಲ್ಗಳಲ್ಲಿ ಅಡಿಗೆ ಮಾಡುವುದೇ ಕಷ್ಟ ಎನ್ನುವಂತಾಗಿದೆ. ಈ ಹಿನ್ನೆಲೆ ಹೋಟೆಲ್ ಮಾಲೀಕರ ಜೊತೆ ಇಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಹೋಟೆಲ್ ಮಾಲೀಕರ ಜೊತೆ ಸಿಎಸ್ ಅವರು ಮಹತ್ವದ ಸಭೆ ನಡೆಸಿದ್ದಾರೆ. ಗ್ಯಾಸ್ ಅಭಾವ, ಬೆಂಗಳೂರಿನಲ್ಲಿ ಹೋಟೆಲ್ ಕ್ಲೋಸ್ ಆಗಿರೋ ಹಿನ್ನೆಲೆ ಹೋಟೆಲ್ ಮಾಲೀಕರ ಜೊತೆ ಸಭೆ ಕರೆದಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಭೆಯನ್ನ ನಡೆಸಿದರು. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ಸಂಘದ ಕಾರ್ಯದರ್ಶಿ ವೀರೇಂದ್ರ ಕಾಮತ್ ಮತ್ತು ಜಿಬಿಎ ಆಯುಕ್ತ ಮಹೇಶ್ ರಾವ್ ಸೇರಿದಂತೆ ಹಲವರು ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದರು. ಎಲ್ಲಿ ನಡೀತು ಈ ಮೀಟಿಂಗ್ ಅಂದ್ರೆ ವಿಧಾನಸೌಧದಲ್ಲಿ ಈ ಒಂದು ಮಹತ್ವದ ಸಭೆ ನಡೀತು. ಗ್ಯಾಸ್ ಅಭಾವದ ಹಿಂದೆ ಕಾಳಸಂತೆಕೋರರ ಕೈವಾಡದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಗ್ಯಾಸ್ ಅಭಾವದ ಹಿಂದೆ ಕಾಳಸಂತೆಕೋರರ ಕೈವಾಡ ಇರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆಗೆ ಶಾಲಿನಿ ರಜನೀಶ್ ಟಾಸ್ಕ್ ಅನ್ನ ನೀಡಿದ್ರು. ಪೊಲೀಸ್ ಇಲಾಖೆ ಜೊತೆ ಸಾರಿಗೆ ಇಲಾಖೆ, ಆಹಾರ ಇಲಾಖೆಗೂ ಜವಾಬ್ದಾರಿ ನೀಡಿದ್ರು. ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡುವ ದಂಧೆಕೋರರ ಪತ್ತೆಗೆ ಸೂಚನೆಯನ್ನು ಕೂಡ ನೀಡಿದ್ರು. ಕಾಳಸಂತೆಯ ಮೇಲೆ ವಿಶೇಷವಾಗಿ ಗಮನವಿಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಈ ರೀತಿ ಪರಿಸ್ಥಿತಿಯನ್ನ ದಂಧೆಕೋರರು ದುರುಪಯೋಗ ಪಡೆದುಕೊಳ್ತಾರೆ, ಹೋಟೆಲ್ ಮಾಲೀಕರು ಸಹಜ ಖರೀದಿಗಿಂತ ಹೆಚ್ಚು ಖರೀದಿಸದಂತೆ ಸೂಚನೆಯನ್ನು ಕೂಡ ನೀಡಿದ್ರು. ಹೆಚ್ಚುವರಿಯಾಗಿ ಖರೀದಿ ಮಾಡ್ತಿರೋದ್ರಿಂದಲೇ ಸಮಸ್ಯೆ ಆಗ್ತಿದೆ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕಾಮನ್ ಆಗಿ ಈ ರೀತಿ ಶಾರ್ಟೇಜ್ ಇದೆ ಅಂತ ಗೊತ್ತಾದಾಗ ಈ ದಂಧೆಕೋರರು ಎಂಟ್ರಿ ಆಗ್ತಾರೆ. 2 ಲಕ್ಷ ಇನ್ವೆಸ್ಟ್ ಮಾಡೋ ಜಾಗದಲ್ಲಿ ಒಂದು 5 ಲಕ್ಷ ಮಾಡ್ತಾರೆ, ಅದಕ್ಕೆ 10 ಲಕ್ಷ ಮಾಡ್ಕೊಳ್ಳೋ ತುಂಬಾ ಈಸಿ ಆಗುತ್ತೆ. ಈಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ 50% ಸಿಲಿಂಡರ್ ಅನ್ನ ರಿಸರ್ವ್ ಮಾಡಿ, ಸದ್ಯ ಸರಬರಾಜಾಗ್ತಿರೋ ಸಿಲಿಂಡರ್ ನಲ್ಲಿ 50% ರಿಸರ್ವ್ ಮಾಡಿ ತಮಗೆ ಕೊಡಲು ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡಿತ್ತು. ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಪತ್ರದ ಮೂಲಕ ಮನವಿ ಸಲ್ಲಿಸಿ ಆಮೇಲೆ ಪರಿಶೀಲನೆ ಮಾಡೋಣ ಅಂತ ಸಿಎಸ್ ಅವರು ಹೇಳಿದ್ರು. ಈ ಗೊಂದಲದಿಂದ ಸಂಗ್ರಹಕ್ಕಾಗಿ ಹೆಚ್ಚುವರಿ ಸಿಲಿಂಡರ್ ಖರೀದಿಸದಂತೆ ಹೋಟೆಲ್ ಮಾಲೀಕರ ಸಂಘಕ್ಕೆ ಸಿಎಸ್ ಶಾಲಿನಿ ರಜನೀಶ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ 3 ಇಲಾಖೆಗಳಿಗೆ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆಸ್ಪತ್ರೆ, ಪಿಜಿಗಳಿಗೆ ಗ್ಯಾಸ್ ಕೊರತೆ ಆಗದಂತೆ ಕ್ರಮ ವಹಿಸಬೇಕು, ಹೋಟೆಲ್ನವರು ಹೆಚ್ಚುವರಿಯಾಗಿ ಸಂಗ್ರಹಿಸಬಾರದು, ಕಾಳಸಂತೆಯಲ್ಲಿ ಮಾರಾಟ ಮತ್ತು ಸಂಗ್ರಹವಾಗದ ರೀತಿಯಲ್ಲಿ ತಡೆಯಬೇಕು ಅಂತ ಸಿಎಸ್ ಸೂಚನೆಯನ್ನ ಕೊಟ್ಟರು. ಇನ್ನು ಪೊಲೀಸ್, ಸಾರಿಗೆ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಗಮನ ಹರಿಸಲು ಸೂಚನೆಯನ್ನ ನೀಡಿದ್ದು 3 ಇಲಾಖೆಯಲ್ಲೂ ಜಂಟಿಯಾಗಿ ಕಾರ್ಯನಿರ್ವಹಿಸುವಂತೆ ಅವರು ಹೇಳಿದ್ದಾರೆ. ಹಾಗಾಗಿ ಇನ್ನು ಈ ಮುಂದಿನ 25 ದಿನಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಶಾಲಿನಿ ರಜನೀಶ್ ಅವರು ಭರವಸೆಯನ್ನ ನೀಡಿದ್ದಾರೆ. ಆಹಾರ ಇಲಾಖೆ ಮೂಲಕ ಹೆಲ್ಪ್ ಲೈನ್ ಆರಂಭಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಒಂದಿಷ್ಟು ಇಲಾಖೆಗಳಿಗೆ ಅವರು ಭರ್ಜರಿಯಾದಂತಹ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕಂಟ್ರೋಲ್ ಮಾಡಿ ಪೊಲೀಸು, ಸಾರಿಗೆ ಮತ್ತು ಆಹಾರ ಇಲಾಖೆ. ಈಗಾಗಲೇ ಅವರು ಪೊಲೀಸು, ಸಾರಿಗೆ ಮತ್ತು ಆಹಾರ ಇಲಾಖೆಗಳಿಗೆ ಗಮನ ಹರಿಸಲು ಸೂಚನೆ ನೀಡಿದ್ದು 3 ಇಲಾಖೆಗಳು ಜಂಟಿಯಾಗಿ ಕೋಆರ್ಡಿನೇಷನ್ ಅನ್ನ ಮಾಡಿಕೊಂಡು ಕೆಲಸ ಮಾಡ್ರಿ ಅಂತ ಶಾಲಿನಿ ರಜನೀಶ್ ಅವರು ಹೇಳಿರುವಂಥದ್ದು. ಯಾಕಂದ್ರೆ ಮುಂದಿನ 25 ದಿನಗಳಿಗೆ ಏನು ಕೊರತೆ ಇಲ್ಲ, ಅಲ್ಲಿ ತನಕ ಈ ರಿಸರ್ವ್ ಏನಿದೆ ಅದನ್ನು ಬಳಸ್ಕೊಳ್ಬಹುದು. ಆಮೇಲೆ ಏನಾದರೂ ಸಮಸ್ಯೆ ಆಗ್ಬಹುದು ಅನ್ನೋದು ಕೂಡ ಸರ್ಕಾರದ ಗಮನಕ್ಕೆ ಬಂದಿರುವಂತಹ ಅಂಶ. ಈಗಾಗಲೇ ಬೀದರ್ನಲ್ಲಿಯೂ ಕೂಡ ಒಂದಿಷ್ಟು ಹೋಟೆಲ್ ಮಾಲೀಕರು ಇಲ್ಲ ಶಾರ್ಟೇಜ್ ಆಗ್ತಾ ಇದೆ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಯವರು ಇಲ್ಲ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಸಾರ್ವಜನಿಕರಿಗೆ ಭಯಭೀತ ಪಡಿಸೋದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ಇದ್ದದ್ದು ಇದ್ದಹಾಗೆ ಹೇಳಬೇಕು. ಸಿಲಿಂಡರ್ ಬದಲಿಗೆ ಇಂಡಕ್ಷನ್ ಸ್ಟವ್ ಮೂಲಕ ನಾವು ಕಾಫಿ, ಟೀ ಮಾಡ್ತಿದ್ದೇವೆ. ಎಲೆಕ್ಟ್ರಿಕಲ್ ಉಪಕರಣ ಬಳಕೆ, ಸೌಧ ಬಳಕೆ ಮಾಡ್ತಿದ್ದಾರೆ. ನಾವು ಕಾದ್ ನೋಡ್ತೇವೆ. 2500 ಹೋಟೆಲ್ಗಳಿಗೆ ಗೆಲ್ ಕನೆಕ್ಷನ್ ಇದೆ, ಗ್ಯಾಸ್ ಕನೆಕ್ಷನ್ ಇದೆ. ಗೆಲ್ ಕನೆಕ್ಷನ್ ಇರುವಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಅಂತ ಪಿಸಿ ರಾವ್ ಅವರು ಹೇಳಿದ್ರು. ಗೆಲ್ ಕನೆಕ್ಷನ್ ಎಲ್ಲೆಲ್ಲಿದೆಯೋ ಅಲ್ಲಿ ಏನು ಸಮಸ್ಯೆ ಆಗಿಲ್ಲ, ಬೇರೆ ಕಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಕೃತಕ ಅಭಾವವನ್ನು ಸೃಷ್ಟಿಸೋದು ನಿಜಕ್ಕೂ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ನೋಡೋಣ ಏನಾಗುತ್ತೆ ಅನ್ನೋದನ್ನ.